ಗುಡ್ ಈವ್ನಿಂಗ್. ಶಿಕ್ಷಣದ ಗುಣಮಟ್ಟ ಉತ್ತಮ ಆಗಬೇಕು ಅಂತಂದರೆ ಮತ್ತೆ 30 ವರ್ಷಗಳ ಆಚೆಗಿನ ನೀತಿ ನಿಯಮಗಳು ಜಾರಿಗೆ ಬರಬೇಕು. ಇವತ್ತು ಶಾಲಾ ಕಾಲೇಜುಗಳಲ್ಲಿ ಹೊಕ್ಕು ನೋಡಿದವ್ರಿಗೆ ಗೊತ್ತಾಗ್ತದೆ ಅದರ ಆಳಾಗಲ್ಲ ಏನಪ್ಪ ಅಲ್ಲಿ ಕುಸಿದು ಬಿಟ್ಟಿದೆ ಶಿಕ್ಷಣ ಅಂತಂದರೆ ಯಾವ ರೀತಿಯ ಮೌಲ್ಯಗಳೂ ಅಲ್ಲಿ ಉಳಿದಿಲ್ಲ. ಶಿಕ್ಷಕನಲ್ಲೂ ಇಲ್ಲ, ವಿದ್ಯಾರ್ಥಿಗಳಲ್ಲೂ ಇಲ್ಲವೇ ಇಲ್ಲ. ಅದು ಅಕ್ಷರ ಬರಹ ಸಹಿತ ಇಲ್ಲ. ಅಕ್ಷರಕ್ಕಾದರೂ ಶಿಕ್ಷಣ ಅಂತಂದರೆ ಅದೂ ಇಲ್ಲ, ಮೌಲ್ಯಕ್ಕೆ ಶಿಕ್ಷಣ ಅಂದರೆ ಅದೂ ಇಲ್ಲ. ಅದೆಷ್ಟು ಪಾತಾಳಕ್ಕೆ ಕುಸಿದು ಹೋಗಿದೆ ನಮ್ಮ ಶಿಕ್ಷಣ ಅಂತಂದರೆ ಅಲ್ಲಿ ಕೇವಲ ರಾಕ್ಷಸರ ಕಳ್ಳಕಾಕರ ನಿರ್ಮಾಣ ಆಗ್ತಾ ಇರೋದೊಂದು ಬಹಳ ವಿಷಾದನೀಯ ಸಂಗತಿ. ಅದರಲ್ಲೂ ವಿಶೇಷವಾಗಿ ಹಳ್ಳಿಗಳ ಶಾಲಾ ಕಾಲೇಜುಗಳನ್ನು ನೋಡಿದಾಗ ಅಲ್ಲಿ ಒಳಗಡೆ ಹೋಗಿ ನೋಡಿದ್ರೇ ಅದರದ್ದು ನಿಜ ಸ್ಥಿತಿ ಏನು ಅಂತ ಅರ್ಥ ಆಗೋದು. ಸುಮ್ಮನೆ ದೂರಿಂದ ಕೂತ್ಕೊಂಡು ಎಲ್ಲ ಚೆನ್ನಾಗಿದೆ ಅಥವಾ ಎಲ್ಲ ಕೆಟ್ಟದ್ದಾಗಿದೆ ಅಂತ ಹೇಳೋಕ್ಕೆ ಬರಲ್ಲ. ಶಾಲಾ ಕಾಲೇಜುಗಳಲ್ಲಿ ಮಕ್ಕಳ ಪ್ರೆಸೆನ್ಸಿ ಇಲ್ಲ, ಬರೀ ಅಬ್ಸೆಂಟು. ಅವರೆಲ್ಲರೂ ಪಾಸು. 10th ಮುಗಿಸಿದಂಥ ಮಕ್ಕಳಿಗೆ ಒಂದು ಶಬ್ದ ಅವ್ರ ಹೆಸರನ್ನೇ ಅವ್ರಿಗೆ ಬರೆಯೋಕ್ಕೆ ಬರಲ್ಲ. ಇದು ವಾಸ್ತವ. 100ಕ್ಕೆ 70ರಷ್ಟು ಮಕ್ಕಳು ಹೀಗೆ ಇದ್ದಾರೆ ಈಗಲ್ಲಿ. ಸರ್ಕಾರಿ ಶಾಲೆ ಆಗಿರ್ಬೋದು, ಯಾವುದು ಖಾಸಗಿ ಶಾಲೆ, ಎರಡನ್ನೂ ನೋಡಿ ಆಯಿತು. ಮತ್ತು ಹೀಗೆ SLC ಮುಗಿಸಿದ ಮಕ್ಕಳಿಗೆ ತಮ್ಮ ಹೆಸರು ಬರೆಯೋಕ್ಕೆ ಬರಲ್ಲ ಅಂತಂದರೆ ಶಿಕ್ಷಣದ ಗುಣಮಟ್ಟ, ಅಕ್ಷರಾಭ್ಯಾಸರೇ ಎಲ್ಲಿ ಆಯಿತು ಇವರಿಗೆ. ಪ್ರಾಥಮಿಕ ಶಾಲಾ ಅವಧಿ ಇರೋದೇ ಓದು ಬರಹ ಸರಿಯಾಗಿ ಕಲಿಯೋದಕ್ಕೆ. ಹೆಚ್ಚಿನ ಜ್ಞಾನದ ಅವಶ್ಯಕತೆ ಅಲ್ಲಿ ಇಲ್ಲ ಅಂದ್ಕೊಂಡು ಓದು ಬರಹ ಲೆಕ್ಕ ಇಷ್ಟನ್ನು ಅಲ್ಲಿ ಉದ್ದೇಶವಾಗಿಟ್ಕೊಂಡು ಪ್ರಾಥಮಿಕ ಶಾಲೆ ಇರೋದು. ಪ್ರಾಥಮಿಕ ಶಾಲಾ ಏನು ಶಿಕ್ಷಣ ಇದೆಯಲ್ಲ ಅದೊಂದು ಭದ್ರ ಬುನಾದಿ ಮುಂದಿನ ಶಿಕ್ಷಣಕ್ಕೆ ಅಥವಾ ಜೀವನಕ್ಕೆ ಅನ್ಬಹುದು. ಶಿಕ್ಷಣ ಪಡೆಯುವ ಜೀವನಕ್ಕೆ ಅದೊಂದು ಬಹಳ ಭದ್ರವಾದ ಬುನಾದಿ ಆದಾಗ ಮಾತ್ರ ಮೇಲಿನ ಸೌಧವನ್ನು ನಮಗೆ ಹೆಂಗೆ ಬೇಕು ಹಂಗೆ ಚೆಂದಾಗಿ ಕಟ್ಕೋಬಹುದು. ಆ ಬುನಾದಿನೇ ಟೊಳ್ಳಾಗಿ ಜಾಳು ಜಾಳಾಗಿ ಕಟ್ಟಿಬಿಟ್ಟು ಮ್ಯಾಲೆ ಬಿಲ್ಡಿಂಗ್ ಕಟ್ಟೋರಿಗೇನು ಕಟ್ಟಿ ಹೋಗ್ಬಿಡ್ತಾರೆ. ಹೆಂಗೋ ಮೇಲಿನವ್ರದ್ದೇನು ತಪ್ಪಿರಲ್ಲ ಅಲ್ಲ. ಈ ಕೊರೋನಾ ಟೈಮ್ ಪೇಷಂಟ್ಸ್ಗಳಂತಾರೆ ಆ ಮಕ್ಕಳಿಗೆ, ಅದೇನಲ್ಲ 30 ವರ್ಷಗಳಿಂದ ಅಥವಾ 30 ಬೇಡ ಒಂದು 15 ವರ್ಷಗಳಿಂದ ಶೈಕ್ಷಣಿಕ ಗುಣಮಟ್ಟ ತೀರಾ ಕಳಪೆ ಮಟ್ಟದ್ದು. ಸರ್ವರಿಗೂ ಶಿಕ್ಷಣ ಉದ್ದೇಶದಿಂದ ಸರ್ವ ಶಿಕ್ಷಾ ಅಭಿಯಾನ ತಂತಲ್ಲ ಗೌರ್ಮೆಂಟು. ಅದರಿಂದ ಆದ ಪರಿಣಾಮಗಳೇನು ಅನ್ನೋದ್ರ ಕುರಿತು ಸಮೀಕ್ಷೆ ಮಾಡಬೇಕಾಗಿದೆ. ಈಗ ಮಾಡ್ತಾನೇ ಇಲ್ಲ. ನಿಜ ಹೇಳಬೇಕಂದ್ರೆ ಅದನ್ನು ಮುಂದುವರಿಸ್ಕೊಂಡು ಹೊರಟುಬಿಟ್ಟಿದೆ ಗೌರ್ಮೆಂಟು. ಮಾಡಬೇಕು. ಅಲ್ಲಿ ಪರಿಣಾಮ ಬಹಳ ದುರಂತಮಯ, ಅನಾಚಾರ, ಅನಾಹುತದ ಪರಿಣಾಮ ಕಾಣ್ತಾ ಇದ್ದೀವಿ. ಸರ್ವರಿಗೂ ಶಿಕ್ಷಣ ಸಾಧ್ಯ ಹೆಂಗಾಗ್ತದೆ? ಅದು ಆಸಕ್ತರಿಗೆ ಶಿಕ್ಷಣ ಅಂದರೆ ಸೂಕ್ತ ಆದೀತು. ಯಾರಿಗೆ ಆಸಕ್ತಿ ಇರ್ತದೆ ಅವ್ರು ಶಿಕ್ಷಣ ಪಡ್ಕೊಂಡ್ರೆ ಅವರು ಹಂಬಲದಿಂದ ತೊಗೋತಾರೆ, ಅದನ್ನು ಏನೋ ಒಂದು ಸಾಧನೆ ಮಾಡ್ತಾರೆ. ಇವರನ್ನು ಎಳ್ಕೊಂಡು ಬಂದು ಹೊತ್ಕೊಂಡು ಬಂದು ಹೊಟ್ಟಿಗೆ ಬಟ್ಟಿಗೆ ಕಾಲಿಗೆ ಕೈಗೆಲ್ಲ ಕೊಟ್ಟು ಇವರನ್ನು ಹಿಡಿದು ಏನಂತಾರಲ್ಲ ಬಡ್ದು ಭಕ್ತಿ ಕಲಿಸಿದ್ರೆ, ಹಿಡಿದು ಲಿಂಗ ಕಟ್ಟಿದ್ರೆ ಭಕ್ತ ಆಗ್ತಾನೆ, ಅವನು ಪೂಜೆ ಮಾಡ್ಕೋತಾನ? ಇಲ್ಲ. ಅವರು ಸ್ವಯಂ ಅರಿವಿನಿಂದ ಬರಬೇಕು. ಅವರು ತಾವಾಗಿಯೇ ಬಂದು ಶಾಲೆಗೆ ಸೇರಿದ್ರೆ ಆಸಕ್ತಿಯಿಂದ ಕಲ್ತ್ರೆ ಏನಾದರೂ ಒಂದಿಷ್ಟು ಕಲ್ತಾರೋ ಬಿಟ್ಟು ಒತ್ತಾಯದಿಂದ ಎಷ್ಟು ಅಂತ ಒತ್ತಡ ಹೇರಿ ಆ ಮಗುವಿಗೆ ಕಲಿಸೋಕೆ ಸಾಧ್ಯ ಆಗಲ್ಲ. ಈ ಶಿಶು ಕೇಂದ್ರಿತ ಶಿಕ್ಷಣ ಬಂದುಬಿಟ್ಟು ಏನೇನೂ ಆಗಿಲ್ಲ ನೋಡ್ರಿ. ಶಿಕ್ಷಕನನ್ನು ಮೂಲೆ ಗುಂಪಾಗಿಸಿ ಶಿಶುವನ್ನೇ ಕೇಂದ್ರವಾಗಿಸ್ಕೊಂಡು ಅಂದರೆ ಮಗುವನ್ನೇ ಕೇಂದ್ರವಾಗಿಸ್ಕೊಂಡು ಅಲ್ಲಿ ಪಠ್ಯಕ್ರಮಕ್ಕೂ ಅಷ್ಟೊಂದು ಸ್ಥಾನ ಇಲ್ಲ, ಶಿಕ್ಷಕನಿಗಂತೂ ಇಲ್ಲವೇ ಇಲ್ಲ. ಅಲ್ಲಿ ಸಮಾಜ ಮತ್ತು ಮಗು ಇಬ್ಬರೂ ಮುಖ್ಯವಾಗಿಬಿಟ್ಟಾರೆ ಈಗಲ್ಲಿ ಶಾಲೆ ಒಳಗೆ. 4 ಚತುರ್ಮುಖಗಳಿವೆಲ್ಲನೂ. ಈ 4 ಚತುರ್ಭುಜಗಳಲ್ಲಿ ಈ ಇಬ್ಬರಿಗೆ ಬೆಲೆ ಇಲ್ಲ, ಇರಬೇಕಾದವ್ರಿಗೇ ಅಲ್ಲಿ. ಪಠ್ಯಕ್ರಮ ಶಿಕ್ಷಕ ಮುಖ್ಯ ಆಗಿ ವಿದ್ಯಾರ್ಥಿ 3ನೇವನಾಗಬೇಕಾಗಿತ್ತು, ಅಥವಾ ವಿದ್ಯಾರ್ಥಿ ಶಿಕ್ಷಕ ಮುಖ್ಯ ಆಗಿ ಈ ಸಮಾಜ 3ನೇದು 4ನೇದು ಇದೆಲ್ಲ ಬಿಟ್ಬಿಟ್ಟು ಈಗ ಶಾಲಾ ಕಾಲೇಜುಗಳಲ್ಲಿ ಸಮಾಜ ಸಂಪೂರ್ಣ ಹೊಕ್ಕು. ಅದು ಎಂಥ ಸಮಾಜ? ಅನಾಗರಿಕ, ಅಜ್ಞಾನ, ಅವಿವೇಕಿ, ಅನಕ್ಷರಸ್ಥ ಸಮಾಜ. ಅದು ಶಾಲೆಗೆ ಬಂದುಬಿಟ್ಟು ಇಲ್ಲದೇ ಇರೋ ಹಾವಳಿಗಳನ್ನು ಸೃಷ್ಟಿ ಮಾಡಿ ತಮ್ಮ ಮಗ ಕಲಿಯಲ್ಲ. ಯಾಕಂದರೆ ಈ ರೋಸ್ಟರ್ ವೈಸ್ ಎಲ್ಲರೂ ಇರ್ತಾರಲ್ಲಿ ಶಾಲೆ ಒಳಗೆ. ಆ ವರ್ಗ ಈ ವರ್ಗ, ಆ ಸಮಾಜ ಈ ಸಮಾಜ ಇಲ್ಲ. ಎಲ್ಲರ ಮೆಂಟಾಲಿಟಿ ಒಂದೇ ರೀತಿ ಇರಲ್ಲ. ತಮಗೆ ತೋಚಿದಂತೆ ಬಂದು ಶಿಕ್ಷಕರಿಗೆ ಹರಾಸ್ಮೆಂಟು, ಅಲ್ಲಿ ವ್ಯವಸ್ಥೆಗೆ ಹರಾಸ್ಮೆಂಟು, ಎಂಥ ಪುಂಡ ಪೋಖರಿಗಳ ಅಡ್ಡ ಅಂತಾರೆ ನೋಡ್ರಿ. ಆ ಅಡ್ಡ ಹೋಗಿದೆ ಶಾಲಾ ಕಾಲೇಜುಗಳು ಇವತ್ತು. ಅದು ಹಳ್ಳಿ ಒಳಗೆ ವಿಶೇಷವಾಗಿ.
ಗೌರ್ಮೆಂಟ್ ಶಾಲೆಗಳಂತಂದ್ರೇ ಕಸಾಯಿಖಾನೆಗಳು, ದನಗಳ ದೊಡ್ಡಿಗಳು ಅಂತಲೇ ಯಾವಾಗಲೂ ಕರೀತಾರೆ. ಆದರೂ ಸ್ವಲ್ಪ ಭಕ್ತಿ ಗೌರವ ಇತ್ತಪ್ಪ ಹಿಂದಕ್ಕೆಲ್ಲ. ಶಿಕ್ಷಕರನ್ನು ಕಂಡ್ರೆ ಹಳ್ಳಿಗಳಲ್ಲಿನೇ ಹೇಳ್ತಾ ಇದ್ದೀನಿ, ಇತ್ತು ಮರ್ಯಾದೆ ಸ್ವಲ್ಪ. ಈಗ ಶಾಲೆಗಳಿಗೂ ಮರ್ಯಾದೆ ಇಲ್ಲ, ಶಿಕ್ಷಕನಿಗೂ ಮರ್ಯಾದೆ ಇಲ್ಲ. ಎಲ್ಲರೂ ಯಾರವರು ಅಂದರೆ ಇವರು ಮೀಸಲಾತಿ. ಏನು ಗೌರ್ಮೆಂಟ್ ಕೊಡೋ ಎಲ್ಲ ಸೌಲಭ್ಯಗಳನ್ನು ಸ್ವಾಹ ಮಾಡಿ ಭಿಕ್ಷೆ ತಿಂದು ಕೊಬ್ಬಿ ಇದ್ದಾರಲ್ಲ, ಇವರಲ್ಲಿ ಗಲಾಟೆ ಎಬ್ಸೋದು. ಧ್ವಜದ ಕಟ್ಟಿಗೆ ಆನಿಸಿ ಹಾಸಿಗೆ ಹಾಸ್ಕೊಂಡು ಮಲ್ಕೊಳ್ಳೋದಲ್ಲದೆ, ಚಪ್ಪಲಿನೂ ಅಲ್ಲೇ ಬಿಡೋದಲ್ಲದೆ, ಅಲ್ಲೇ ತಂಬಾಕು ಗುಟ್ಕಾ ಸುಡುಗಾಡೆಲ್ಲ ತಿಂದು ಕುಡಿದು ಇಡೀ ಶಾಲಾ ಆವರಣವನ್ನೇ ಗಬ್ಬಿ ಎಬ್ಬಿಸಿರ್ತಾರಲ್ಲ ಈ ಜನ. ಇವ್ರಿಗೆ ಒಂದಿಷ್ಟಾದರೂ ಬೇಸಿಕ್ ಸೆನ್ಸ್, ಸ್ವಚ್ಛತೆ ಬಗ್ಗೆ ಪರಿಕಲ್ಪನೆ, ಆರೋಗ್ಯದ ಬಗ್ಗೆ ಪರಿಕಲ್ಪನೆ ಏನೂ ಇಲ್ಲದೆ ದನಗಳು ಬದುಕದಂಗೆ ಹೆಂಗೆ ಬದುಕ್ತಾರಪ್ಪ ಈ ಜನ? ದನ ತಿನ್ನೋ ಜನ ಇವರು. ಜೀವಂತವಾಗಿರೋ ಪ್ರಾಣಿಯನ್ನೇ ಕತ್ತರಿಸಿ ತಿನ್ನೋ ಜನಕ್ಕೆ ಸ್ವಚ್ಛತೆಯ ಪರಿಕಲ್ಪನೆ, ಹೈಜೆನಿಕ್ ಪದನ ಪರಿಚಯ ಹೆಂಗಿದ್ದೀತು? ಇಂಥವರನ್ನು ಮೇಲೆತ್ತಬೇಕು, ಮುಖ್ಯವಾಹಿನಿಗೆ ತರಬೇಕು ಅಂತಲೇ ಅಲ್ಲ ಇದು ಸರ್ವ ಶಿಕ್ಷಣ ಅಭಿಯಾನ. ಶಿಕ್ಷಣ ಪಡ್ಕೊಂಡವರೇ ಈ ರೀತಿಯಾದಂತಹ ಕುಲಗೆಟ್ಟ ಕೆಲಸಗಳನ್ನು ಮಾಡ್ತಾ ಇರೋವಾಗ ಮತ್ತಿನ್ನು ಅನಾಗರಿಕ ಅನಕ್ಷರಸ್ಥರನ್ನು ಬೈಯೋದು, ದಂಡಿಸೋದು ತಪ್ಪಾದೀತು. ಎಂಥ ದಿವ್ಯವಾದ ಭವ್ಯವಾದ ಕಾಲ ಇತ್ತು ಹಳ್ಳಿ ಒಳಗೆ. ಎಲ್ಲರ ಜೊತೆ ಬಾಂಧವ್ಯ ಹೆಂಗಿತ್ತಪ್ಪ ಆವಾಗ ಅಂದರೆ, ಯಾವ ಜಾತಿ ಗೀತಿ ಏನೂ ಕೆಣಕ್ತಿರ್ಲಿಲ್ಲ, ಯಾರು ಏನೂ ಇಲ್ಲ. ಎಂಥ ಶಾಂತವಾದ ವಾತಾವರಣ ಹಳ್ಳಿ ಒಳಗೆ, ಹಚ್ಚ ಹಸಿರಿನ ವಾತಾವರಣ. ಎಲ್ಲರೂ ನಮ್ಮವರು ಅನ್ನೋ ಭಾವ, ಎಲ್ಲರನ್ನೂ ಕಾಕ ಮುತ್ಯ ಮಾಮ ಅಜ್ಜಿ ಅಜ್ಜ ಚಿಕ್ಕಮ್ಮ ದೊಡ್ಡವ್ವ ಅಂದ್ಕೊಂಡು ಎಲ್ಲರ ಜೊತೆ ಒಡನಾಟ. ಎಲ್ಲಿ ಮರೆಯಾಗಿ ಹೋದು ರೀ ಆ ಭವ್ಯ ದಿನಗಳು. ಒಬ್ಬರಾದರೂ ಈಗ ಎಲ್ಲ ಛಿದ್ರ ಮನಸ್ಸುಗಳು ಛಿದ್ರ, ಮನೆಗಳು ಛಿದ್ರ, ಎಲ್ಲಿ ಕಣ್ಮರೆಯಾಗಿ ಹೋಗ್ಬಿಟ್ಟುವಪ್ಪ. ಎಷ್ಟು ನೋವು ಅನ್ನಿಸ್ತದಲ್ಲ ಹಳ್ಳಿ ವಾತಾವರಣ ನೋಡಿದ್ರೆ. ಸಿಟಿ ಒಳಗೊಂದು ಸ್ವಲ್ಪ 100ಕ್ಕೆ 1% ನಾಗರಿಕತೆ, ವಿವೇಕ ಇದ್ದಿತ್ತು, ಕಾನೂನಿನ ಅರಿವು. ಬಟ್ ಹಳ್ಳಿ ಒಳಗೆ ಅದನ್ನೂ ಇಲ್ಲದೇನೆ ಇದನ್ನೂ ಇಲ್ಲದೇನೆ ಎಡಬಿಡಂಗಿಗಳ ಕೈಯೊಳಗೆ ಸಿಕ್ಕು ಪಾಪ ಕೆಲವೊಬ್ಬರು ಇರ್ತಾರೆ. ಸಮಾಜಕ್ಕೋಸ್ಕರ ಒಳ್ಳೆಯದನ್ನು ಮಾಡಬೇಕು ಅನ್ನೋರು, ಊರಿಗೋಸ್ಕರ ಒಳ್ಳೇದು ಮಾಡಬೇಕನ್ನೋರ ಸ್ಥಿತಿ ಇಲ್ಲಿ ಡೋಲಾಯಮಾನ ಆಗ್ತದೆ ನೋಡ್ರಿ ಇಂಥಲ್ಲಿ. ಇವ್ರಿಗೆ ಯಾಕೆ ಸಮಾಜದ ಬಗ್ಗೆ ಕಾಳಜಿ, ಕನಿಕರ, ತಮ್ಮ ಮಕ್ಕಳಲ್ಲಿ ಓದ್ತವಲ್ಲ ಅನ್ನೋ ಸೆನ್ಸು ಏನೂ ಇಲ್ಲದೇ ದನಗಳ ಹಾಗೆ ವರ್ತನೆ ಮಾಡ್ತಾರಲ್ಲ, ಇಂಥವ್ರು ಕಂಡು ನನಗೆ ಪಾಪನೂ ಅನ್ನಿಸ್ತದೆ, ಅಷ್ಟೇ ಕ್ರೋಧನೂ ಉಕ್ಕಿ ಹರಿತದೆ. ಕ್ರಾಂತಿಯಾಗದೆ ಬದಲಾವಣೆ ಸಾಧ್ಯ ಇಲ್ಲ. ಇದನ್ನು ಚೇಂಜ್ ಮಾಡಬೇಕು. ಸಾಕಲ್ಲ, ಇದರ ಪರಿಣಾಮ ನೋಡಿ ಆಯಿತು. ಈಗ ಸರ್ವ ಶಿಕ್ಷಣ ಅಭಿಯಾನದ ಪರಿಣಾಮ ಇಡೀ ದೇಶವನ್ನು ವ್ಯಾಪಿಸಿ ಇಡೀ ದೇಶ ತುಂಬ ಬೆಂಕಿ ಹತ್ಕೊಂಡು ಉರಿತಾ ಇದೆ. ಈಗ ಈ ಎಲ್ಲ ದುರಂತಗಳಿಗೂ ಮೂಲ ಈ ಮೀಸಲಾತಿ, ಈ ಶಿಕ್ಷಣನೇ. ಇಂಥ ಶಿಕ್ಷಣ ಬೇಡ. ಇಂಥ ಶಿಕ್ಷಣದಿಂದ ಮಕ್ಕಳು ಏನನ್ನು ಸಾಧನೆ ಮಾಡಬೇಕಾಗಿಲ್ಲ. ಕೇವಲ ಸರ್ಟಿಫಿಕೇಟ್ ಇಟ್ಕೊಂಡು ಬಂದು ಭಾರಿ ಅರ್ಹತೆ ತೊಗೊಂಡು ಏನು ಮಾಡ್ತೀರಿ? ಯೋಗ್ಯತೆಯೇ ಇಲ್ಲದೇ ಅವ್ರಿಗೆ ಏನು ಕೊಡಬೇಕು? ಮಾಡಿ ಕಲಿ ನೋಡಿ ತಿಳಿ ತತ್ವ, ಪ್ರಾಯೋಗಿಕ ಚಟುವಟಿಕೆ ಪೂರಿತ ಶಿಕ್ಷಣ ಕೊಡಬೇಕು. ಕುಶಲ ಆಧಾರಿತ, ಏನು ಕೌಶಲ್ಯ ಆಧಾರಿತ ಅಂತೀವಲ್ಲ, ಅವ್ರಿಗೆ ನುರಿತಂಥ ಕುಶಲಿಗಳು ಅವು ಯಾವುದ್ರಲ್ಲಿ ನುರಿತಿರ್ತಾರೋ ಅವ್ರಿಗೆ ಅದನ್ನೇ ಕೊಡಬೇಕು. ಹಿಂದೆ ಏನಿತ್ತಲ್ಲ ಪದ್ಧತಿ, ಅದು ಬಹಳ ಒಳ್ಳೆಯದೇ ಇತ್ತದು. ಮತ್ತು ಅದೇ ಕೊಟ್ಟಾಗ ಮಾತ್ರ ನಮ್ಮ ಸಮಾಜ, ನಮ್ಮ ದೇಶ ಈ ದುರಂತಗಳಿಂದ ಸ್ವಲ್ಪ ಮಟ್ಟಿಗಾದರೂ ಪಾರಾದೀತು.